ನಿನ್ ಜೊತೆ ಎಲ್ಲಿ ಬಂದ್ರು ನಿಮ್ದಿ ಇಲ್ವಲ್ಲಮ್ಮ, ಕೆಲ್ಸ ಅಂತ ಸಾಯ್ತಿಯಲ್ಲಮ್ಮ. ಏನಪ್ಪಾ ಕಾಲೇಜ್ ಮುಗ್ದು 1 ವರ್ಷ ಆಯ್ತು, ಎಲ್ಲಾರ ಕೆಲಸ ಹುಡಿಕೊಂಡ್ರು ನನ್ ಮೇಲೆ ಹಿಂಗ್ ರೇಗಾಡ್ತಿಯಲ್ಲ, ಯಾಕಪ್ಪ? ಸುಮ್ನೆ ನನಗೆ ತಲೆ ತಿನ್ಬೇಡ ಕಣಮ್ಮ, ನನ್ನ ಫ್ರೆಂಡ್ ಕರೀತಾ ಇದ್ದಾನೆ, ನಾನು ಹೋಗಿ ಬರ್ತೀನಿ ಅರ್ಧತ್ರ. ಯಾಕ ಮಗ ಬಂದಾಗಿಂದ ನೋಡ್ತಾ ಇದ್ದೀನಿ, ಬೇಜಾರಲ್ಲಿದೆ, ಏನಾಯ್ತು? ಏನಿಲ್ಲ ಮಗ, ನಮ್ಮ ಮನೇಲಿ ಒಂದೇ ಹಿಂಸೆ, ಕೆಲ್ಸಕ್ಕೆ ಹೋಗು ಅಂತ, ಊಟ ಮಾಡೋಕ್ಕೂ ಬಿಡಲ್ಲ ನೆಮ್ಮದಿಯಾಗಿ. ಅವ್ರು ಹೇಳೋದ್ರಲ್ಲಿ ಏನೋ ತಪ್ಪಿದೆ ಮಗ, ಫಸ್ಟ್ ನೀನೊಂದು ಕೆಲಸ ಹುಡಿಕೊಳ್ಳೋ ಮಗ. ದೊಡ್ಡವ್ರು ಹೇಳಲ್ವೇನೋ ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಲೋ ಮಗ, ನಾನು ಓದಿರೋದಕ್ಕೆ ಅಮ್ಮ ಅಂದ್ರೆ 15,000 20,000 ಕೊಡ್ತಾರೆ ಕಣೋ. ನಾನು ಯಾಕೆ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು 15,000 ದುಡಿಯಕ್ಕೆ ಹೋಗ್ಬೇಕು ಹೇಳು? ಅದಕ್ಕೆ ನೆಮ್ಮದಿಯಾಗಿ ಮನೇಲಿ ಉಣ್ಕೊಂಡು ಇದೀನಿ ಕಣ. ಲೋ ಮಗ, ನಿಮ್ಮ ಅಮ್ಮ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರಲ್ಲ, ಎಷ್ಟು ಸಂಬಳ ಕೊಡ್ತಾರೋ ಅವ್ರಿಗೆ? ಏನೋ ಒಂದು 15,000 16,000 ಕೊಡ್ಬೋದು ಮಗ. ಮಗ ಅವ್ರು ಕೊಡೋ 15,000ದಲ್ಲಿ ಮನೆ ಬಾಡಿಗೆ ಕಟ್ಟಿ ರೇಷನ್ ತಗೊಂಬಂದು ಇನ್ನೂ ಸಾಕ್ತಾರಲ್ಲೋ ಮಗ. ಮೊದ್ಲೊಂದು ಕೆಲಸ ಹುಡಿಕೋ ಮಗ, 10,000 ಸಂಬಳ ಸಿಗ್ಲಿ, ಮನೆ ಜವಾಬ್ದಾರಿ ತಗೊಂಡಂಗೂ ಆಗುತ್ತೆ, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಸಿಗುತ್ತೆ ಮಗ ನಿಂಗೆ. ಹ್ಞೂ ಮಗ, ನೀನು ಹೇಳಿದ್ ಕರೆಕ್ಟು ಮಗ. ಥ್ಯಾಂಕ್ಸ್ ಕಣೋ, ನನ್ನ ಕಣ್ ತೆರೆಸ್ದಲ್ಲ ಸಾಕಷ್ಟೇ.